ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ UK ಎಕ್ಸ್ಟ್ರಾಸ್ಗೆ ಸ್ವಾಗತ. ತುಂಬ ದಿನ ಆದಮೇಲೆ ವಿಡಿಯೋ ಹಾಕ್ತಾಯಿದ್ವಿ, ಯಾಕಂದರೆ ಸ್ವಲ್ಪ ಬ್ಯುಸಿ ಇದ್ವಿ, ಏನೂ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಇವಾಗ ಗಾಡಿ ರೆಡಿ ಮಾಡಿಸ್ತಾ ಇದ್ದೀವಿ, ತಮ್ಮನೆಲ್ಲ ನೋಡಿರ್ತೀರ. ಸೊ ನಾಳೆ ಮುಳ್ಬಾಗ್ಲು ಹೋಗ್ತಾಯಿದ್ದೀವಿ, ರೈಡು, ಎಲ್ಲರೂ ಗಾಡಿಗಳಲ್ಲಿ ಹೋಗ್ತಾಯಿದ್ದೀವಿ. ಸೊ ಅವ್ರ ತೋಟಕ್ಕೆ ವಿಲೇಜ್ ಕುಕಿಂಗ್ ಮಾಡೋಣ, ಒಂದೆರಡು ಎಪಿಸೋಡ್ ಮಾಡೋಣ ಅಂತ. ನೈಟ್ ಕ್ಯಾಂಪಿಂಗು ಕಾರಲ್ಲಿ ಹೋಗ್ತಿದ್ವಿ ನಾರ್ಮಲಾಗಿ ಯಾವಾಗಲೂ. ಈಗ ಸ್ವಲ್ಪ ಅಲ್ಲೆಲ್ಲ ಕಿತ್ತಾಕ್ಬಿಟ್ಟು ಗಿಡಗಳೆಲ್ಲ ಕಿತ್ತಾಕೇನೋ ಮಾಡಿದಾರಂತೆ, ಕಾರ್ ಹೋಗಲ್ಲ ಅಂದರು, ಗಾಡಿಗಳಲ್ಲಿ ಹೋಗೋಣ ಅಂತ. ನನ್ನ ಗಾಡಿ ಬಂದು ಒಂದು ವರ್ಷ ಆಗ್ತಾ ಬಂತು, 1 ವರ್ಷ ಮೇಲಾಯಿತು. ಸೊ ಅದನ್ನು ಸ್ವಲ್ಪ ರೆಡಿ ಮಾಡಿಸ್ಬೇಕಾಯಿತು. ಏರೋಕ್ಸ್ ತೊಗೊಂಡ್ರೆ ಕ್ರ್ಯಾಶ್ ಗಾರ್ಡು ಅನಿವಾರ್ಯ, ತುಂಬ ಹಾಕ್ಸ್ಲೇಬೇಕು. ಏನಕ್ಕೆ ಅಂತ ಹೇಳ್ತೀನಿ ಹೋಗ್ತಾ. ಸೊ ಆಮೇಲೆ ಅಷ್ಟೊಂದು ಹೊಸ ಗಾಡಿ ಬಂದಿದೆಯಲ್ಲ, ಅದಕ್ಕೂ ಸ್ವಲ್ಪ ಏನೋ ಹಾಕ್ಸ್ಬೇಕಾಗಿತ್ತು. ಸೊ ಟಾಪ್ ರ್ಯಾಕು ಅದಕ್ಕೂ ಕ್ರ್ಯಾಶ್ ಗಾರ್ಡೆಲ್ಲ ಹಾಕ್ಸ್ಬೇಕು, ಏನೋ ಗೊತ್ತಿಲ್ಲ ಏನೇನು ಹಾಕ್ಸ್ತಾನೆ ಅಂತ. ಸೊ ಹೋಗೋಣ, ಅವ್ನು ಬರ್ತಾವನೆ. ನಾನು ಇಲ್ಲಿಂದ ಹಂಗೆ ಗಾಡಿ ಎತ್ಕೊಂಡು ಹೋಗ್ತಾಯಿದ್ದೀನಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಏನು ಗೊತ್ತಾ, ಹೆಲ್ಮೆಟ್ ಚೇಂಜ್ ಮಾಡಬೇಕು. ಇದಕ್ಕೆ 11 ವರ್ಷ ಆಗ್ತಾ ಬಂತು. 11 ವರ್ಷದ ಹಳೆ ಹೆಲ್ಮೆಟ್ಟು. ಇಲ್ಲೇ ಲೋಕಲಲ್ಲಿ ಓಡಾಡೋದಲ್ಲ, 5 ಕಿಲೋಮೀಟ್ರ್ ಮ್ಯಾಕ್ಸಿಮಮ್ 10 ಕಿಲೋಮೀಟ್ರ್ ಅಷ್ಟೇ. ಅದಕ್ಕೆ ಇದನ್ನು ಯೂಸ್ ಮಾಡ್ತಾಯಿದ್ದು. ಈಗ ಸ್ವಲ್ಪ ದೂರ ಹೋಗಬೇಕಲ್ಲ, ಸ್ವಲ್ಪ ಸೇಫ್ಟಿ ಬೇಕು ಅಂತ ಚೆನ್ನಾಗಿರೋ ಹೆಲ್ಮೆಟ್ ತೊಗೊಳೋಣ ಅಂತ ಹೋಗ್ತಾಯಿದ್ದೀವಿ ವಿಲ್ಸನ್ ಗಾರ್ಡನ್ಗೆ. ಸೊ ಬನ್ನಿ, ಅಲ್ಲಿ ಹೋದ್ಮೇಲೆ ಸಿಗ್ತೀವಿ, ಅಲ್ಲಿ ಯಾರು ಬಂದವ್ರೆ ಅಂತೆಲ್ಲ ತೋರಿಸ್ತೀನಿ. ಕಮಾನ್. ಸೊ ಫೈನಲಿ ರೀಚ್ ಆದ್ವಿ ನೆಕ್ಸ್ಟ್ ರೋಡ್ ರೈಡರ್ಸ್ಗೆ. ಸೊ ನಮ್ಮ ಸತೀಶ್ ಬ್ರೋ ಅವ್ರು ಬಂದಿದ್ದಾರೆ. ಸೊ ಅವರ ರೆಕಮೆಂಡೇಶನ್ ಬಂದಿರೋದು. ನನ್ನ ಗಾಡಿ ಇಲ್ಲೇ ಐತೆ, ಅಷ್ಟೊಂದು ಗಾಡಿ ಇಲ್ಲಿ ಆಲ್ರೆಡಿ ಬಿಚ್ತಾ ಇದ್ದಾರೆ. ಸೊ ಲೇಟಾಗಿ ಸ್ಟಾರ್ಟ್ ಮಾಡಿದೆ ವೀಡಿಯೋ. ಫಸ್ಟು ಹೋಗ್ಬಿಟ್ಟು ತಲೆ ಮುಖ್ಯ. ಸೊ ಹೆಲ್ಮೆಟ್ ನೋಡೋಣ. ಏನೋ ಇದು ಗಾಡಿ ಕಲರು ಬ್ಲ್ಯಾಕ್ ರೆಡ್ ನಿಂದು? ರೆಡ್ ಎಲ್ಲೋ, ಅದು ಎಲ್ಲೋನ? ಅದು ಎಲ್ಲೋನೇ ಬ್ಲ್ಯಾಕ್ ರೆಡ್ ನೋಡಿಲ್ಲ, ಬಂತು ಹೊಸ ಪೀಸ್. ಹಾಯ್ ಗಾಯ್ಸ್. ಹಾಯ್ ಗಾಯ್ಸ್. ಹಬ್ಬ ಅಲ್ಲೇ ರಜೆ ಇದು ಸೆಲೆಕ್ಟ್ ಮಾಡಿದ್ಯಾ? ತಿರ್ಗಾ ಕಡೆ ಫುಲ್ 360 ತಿರ್ಗೋ. ಬ್ಯಾಟ್ಮ್ಯಾನು, ಬ್ಯಾಟ್ಮ್ಯಾನ್ ಎಡಿಷನ್ ರೆಡ್. ಮತ್ತೆ ಇದ್ರ ಬಗ್ಗೆ ಇವ್ರು ಹೇಳ್ತಾರೆ, ಅದು ಬ್ರ್ಯಾಂಡು, ಅದರದ್ದು ಇದು ಡೀಟೇಲ್ಸು. ಎಕ್ಸಾರ್ ಹೆಲ್ಮೆಟ್ಟು, ಡಾಟ್ ಸರ್ಟಿಫೈಡು. ಆಮೇಲೆ EC ಐತೆ ನೋಡಿ. EC 22.06 ಬಿಡ. ಇನ್ನೇನು ISI ಐತೆ, ಎಲ್ಲ ಐತೆ. ಡ್ಯುಯಲ್ ವೈಸರ್ ಬೇರೆ ಇದೆ. ಡ್ಯುಯಲ್ ವೈಸರು. ಇದೊಂದು ದೊಡ್ಡದು, ಒಂದು ಚಿಕ್ಕದು. ಓ, ಬ್ಯಾಟ್ಮ್ಯಾನ್ ಥರನೇ ಸೇಮು. ವೈಪರು, ಹೆಡ್ಲೈಟ್ಸು ಎಲ್ಲ ಬರ್ತವೆ. ಅಲ್ಲ ನನಗೆ ಆಂಟಿ ಫಾಗು ಆಮೇಲೆ ತಕ್ಕೋಬೇಕು. ನನಗೆ ಕಲರ್ ನನ್ನ ಗಾಡಿಗೆ ನಿನಗೆ ನೋಡೋ, ಇದು ಇಲ್ಲ ಇದು ಎರಡು ನಾವು ಸೆಲೆಕ್ಟ್ ಮಾಡೋದು. ನೀನು ನೋಡ್ಕೊ, ನಿನ್ಗೆ ಯಾವ್ದು ಬೇಕಾದ್ರೆ ನೀವು ಸೆಲೆಕ್ಟ್. ನನ್ನ ಗಾಡಿ ಕಲರ್ ಸಿಗಲ್ವಾ? ಚೆನ್ನಾಗಿದೆ, ಮ್ಯಾಟ್ ಫಿನಿಶಿಂಗ್, ಮ್ಯಾಟ್ ಫಿನಿಶು. ಅಂದ್ರೆ ವೈಬ್ರೆಂಟ್ ಕಲರ್ಸ್ ಐತೆ. ಅಷ್ಟೊಂದು ನಿನ್ಗೆ ಚಪ್ರಿ ತರನು ಕಾಣಿಸಲ್ಲ. ಇದು ಅಲ್ಲ, ಇದು ಇದು ಬೇಡ, ಇದು ನಂಗೆ ಯಾಕೆ ಈ ಕಲರ್ ಇಷ್ಟ ಆಗ್ತದೆ. ಅವ್ನ ಕಲರ್ ಐತಲ್ಲ ಅಲ್ಲಿ. ನನ್ನ ಕಲರ್ ಅದಿಲ್ಲ, ನಂದು ಗೋಲ್ಡ್ ಅಂಡ್ ಇದು ಸಿಲ್ವರ್. ನೀಟಾಗಿ ಐತೆ, ಡೀಸೆಂಟ್ ಕಲರ್ ಕಾಂಬಿನೇಷನ್. ಒಂಥರ ಫುಲ್ ಜಿಗಿ ಆಗಿಲ್ವಾ? ಜಿಗಿ ಇಲ್ಲ ಇದು. ಯಾವ ಜಿಗಿ ಅನ್ಸ್ತದೆ? ಇಲ್ಲ, ಇದ್ಬೇಕಾ ನಿನ್ ಕಲರ್? ಮೋಟರ್ ಸ್ಪೋರ್ಟು. ನಿನ್ ಕಲರ್ ಬ್ಯಾಟ್ಮ್ಯಾನ್ ಬ್ಲ್ಯಾಕ್ ಸ್ಪೆಷಲ್ ಎಡಿಷನ್. ಸೇಮ್ ಅಲ್ಲ? ಕರೆಕ್ಟ್. ಏಯ್ ಟ್ರೈ ಮಾಡಿ, ಟ್ರೈ ಮಾಡಿ ಅಕ್ಕ. ಏನು ಮಾಡ್ಕೊಳಲ್ಲ, ತಗ ಅಕ್ಕ. ಸೈಜ್ ಮುಂದೆ ನೋಡೋ, ಇಲ್ಲಿ ಇರುತ್ತೆ ಲಾರ್ಜ್. ಇದು ಸರಿ, ಒಂದು ಕೆಲಸ ಮಾಡು, ಇದು ಎಕ್ಸೆಲ್. ಇದು ಇದು ಎಕ್ಸೆಲ್. ಇದು ಹಾಕೋ, ಇದು ಹಾಕೋ, ಇದು ಎಕ್ಸೆಲ್ ಹಾಕೋ. ಒಂದ್ಸರಿ ಹಾಕೋ, ಒಂದ್ಸರಿ. ಓ ಹಾಕಳ ಇವು ಸುರ ಸುಂದರ ಹೋಯ್ತಲ್ಲ ಬಿಡ. ಇದು ಹಾಕಳೆ, ಎಕ್ಸೆಲ್. ಅದು ಎಕ್ಸೆಲ್ ಹಾಕು. ಇದು ಪ್ರೆಸ್ ಮಾಡಿದ್ದು ಅದಲ್ಲ ಮೇಲೆ. ಇದಾ? ಓಕೆ. ನೋಡ, ಇಬ್ರು ಒಂದೇ ಥರ ಟಿ ಶರ್ಟ್ ಹಾಕೋರೆ, ಒಂದೇ ಥರ ಹೆಲ್ಮೆಟ್ ತಾಣಲ್ವಂತೆ. ಆ ಡೀರಿಂಗ್ ಅದು ಈ ಕಡೆ ಹಂಗೆ ಅಷ್ಟೇ. ಹಾಂ, ಡೀರಿಂಗ್. ಅದು ಡೀರಿಂಗ್ ಈಸ್ ದ ಸೇಫೆಸ್ಟ್. ಹಾಕೋ. ಇದು ಚೀಕಿದ್ರೆ ಓಕೆ, ಅದು ಕುಷನ್ ಇದಾಗುತ್ತೆ, ಬೇರೆ ಆಗುತ್ತೆ. ತಲೆ ನೋತಾಯ್ತಾ? 1-2 ನಿಮಿಷ ಹಾಕೊಂಡ್ರೆ ಹಂಗೆ ಸೆಟ್. ಇಲ್ಲಿ ನಿಮ್ಮ ಸೈಜ್ ಏನು? ನಂದು ಡಬಲ್ ಎಕ್ಸೆಲ್. ನಂದು ಡಬಲ್ ಎಕ್ಸೆಲ್ ಇರುತ್ತೆ. ಅಂದರೆ ಡಬಲ್ ಎಕ್ಸೆಲ್ ಐತೆ. ಅದು ನಂದು ಹೆಲ್ಮೆಟ್ ಕೊಡು. ಕಲರ್ ಸಿಗ್ಬೇಕಲ್ಲ? ಕಲರ್ ಸಿಗುತ್ತೆ. ಎಲ್ಲಾದ್ರೂ ಸೈಜ್ ನೋಡ್ಕೊ ಒಂದ್ಸರಿ.
ಇದು ಕರೆಕ್ಟಾಗಿ ಆಗುತ್ತೆ ನಿನಗೆ. ಅದು ಹಾಕೊಂಡು ಲೂಸ್ ಆಗಿ ಅದು ಎಲ್ಲ ಒಳಗಡೆ ಸ್ಪಾಂಜ್ ಎಲ್ಲ ಅದು ಹೆಂಗ್ ಗೊತ್ತಾ, ಹಳೆ ಹೆಲ್ಮೆಟ್ ಒಂದು ಲಡ 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 ಅಂತಂದ್ರೆ. ಯಾರೋ ಹಿಡ್ಕೊಂಡು ಇಲ್ಲ ಅವ್ನು ಕೆಲಸ ನೋಡೋಣ, ಅದು ಎಲ್ಲ ತಗೊಂಬಿಡು SMK. ಮಾತಾಡಕ್ಕೆ ಅದು ಹಂಗೆ ಸ್ಟಾರ್ಟಿಂಗು, ನೀನು ಆಮೇಲೆ ಬ್ರೇಕಿನ ಆದಾಗ ಈ ಕುಷನ್ ಇದೆಯಲ್ಲ, ಕುಷನ್ ಸ್ವಲ್ಪ ಸಾಫ್ಟ್ ಆಗ್ತಾ ಹೋಗುತ್ತೆ. ಸ್ಟಾರ್ಟಿಂಗ್ ಒಂದು 2 ದಿನ ತುಟಿ ಕಚ್ಕತ್ತೀಯ, ಹೋಗ್ತಾ 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 ಸರಿ ಹೋಗುತ್ತೆ ಅದು. ಕಚ್ಚುತ್ತೆ. ಕಚ್ಚುತ್ತೆ, ಆರಾಮಾಗಿ ಕಚ್ಚುತ್ತೆ. ಎಲ್ಲ XXL ಕೊಟ್ಟು ನಿಂತೆ ನನಗೆ. XXL ಅದು ತಗೋ, XXL ನೋಡಿ, ಇದು ಸಾಕಾಗೈತೆ. ಇದು ಯಾವುದದು, ಡೆಡ್ ಪೂಲು ನೋಡಿ ಗೈಸ್, ಡೆಡ್ ಪೂಲ್ ಎಡಿಷನ್ ಇದು. ಸೈಜ್ ಮಾತ್ರ ರೆಕಾರ್ಡ್ ಆಯ್ತೈತೆ ನೋಡ್ತಾ ಇದ್ದೀನಿ. 4x4 ನಿಮಿಷ ಅವಾಗಿಂದ ಆಗಿರೋದು. ಸೊ ಇದು ಡೆಡ್ ಪೂಲ್ ಹೆಲ್ಮೆಟು, ಲಿಮಿಟೆಡ್ ಎಡಿಷನ್ ಇದು ನೋಡು. ಆಹಾ, ಕಲರು ಒಂಥರ ಲೈಟ್ ಪಿಂಕ್ ಅಲ್ಲ, ರೆಡ್ಡಲ್ಲೇ ಪಿಂಕ್ ಇಷ್ಟು ಒಂಥರ. ಇದು ಕರೆಕ್ಟ್ ಆಗಿದೆ. XXL ಇಲ್ಲ, ಇದು ಕರೆಕ್ಟ್ ಆಯ್ತು. ಅದು ಹಂಗೆ ಕೆನೆ ಇವಾಗ ಕ್ಲಿಯರ್ ಆಗಿದೆ. XXL ಇದರಲ್ಲಿ ಅದು ಈ ಸೈಜು ಇಲ್ಲ ಇದು ಉಲ್ವರಿ ಇತ್ತ ಬಿಡಯ್ಯ, ಉಲ್ವರಿನ್ ಐತೆ, ಉಲ್ವರಿನ್ ಐತೆ. ಒಂದು ಹೇಳ್ತೀನಿ, ಡೆಡ್ ಫುಲ್ ವಾಲ್ವರಿನು ಎಲ್ಲ ಇದು ವಾಲ್ವರ್ ಯೆಲ್ಲೋ ಕಲರ್ ಬರುತ್ತೆ, ಡೆಡ್ ಫುಲ್ ರೆಡ್ ಬರುತ್ತೆ, ಬ್ಲ್ಯಾಕ್ ಇಲ್ಲ. ಇದ್ರಲ್ಲಿ ಮಾತ್ರ 2 ಕಲರ್ ಬಿಟ್ಟವನೆ, ರೆಡ್ ಬ್ಲ್ಯಾಕು, ನಿನ್ ಕಲರ್ ಇತ್ತು ಗ್ರೇ ಮತ್ತೆ ಸಿಲ್ವರ್ ಬ್ಲ್ಯಾಕು. ಯಾವ್ದು ಬ್ಯಾಟ್ಮ್ಯಾನಾ? ಬ್ಲ್ಯಾಕಾ? ಗಾಡಿಗೂ ಮ್ಯಾಚಿಂಗು, ಮೊಬೈಲ್ಗೂ ಮ್ಯಾಚಿಂಗು. ಹಂಗೆ ನಿತಿನ್, ಅದರಲ್ಲೇ XXL. ಓಕೆ. ಬಟ್ ಟೇಸ್ಟ್ ಇಲ್ಲ. ಇಲ್ಲೋಡು ಹೆಂಗಾಗೈತೆ. ಬಾಚಣಿಗೆ ಇಟ್ಕೊಳೋದು ಕಲಿ ಇನ್ಮೇಲೆ. ಅವಾಗ ಕಾಲೇಜಲ್ಲಿ ಇಟ್ಕೊಂಡು ಹೋಗ್ತಾ ಇದ್ರಲ್ಲ. ಇದು ಒಂದು ಗಾಡಿಗೆ ಏನು ಲೈಟ್ಸಾ? ನಿನಗೆ ಒಂದು ಸ್ವಲ್ಪ ಕಾಸ್ಟ್ಲಿ ಆದರೂ ಓಕೆ ಅಂದರೆ ಮ್ಯಾಡಾಕ್ ತಗೋ, ಇಲ್ಲ ಅದೇ ಥರ ಕ್ವಾಲಿಟಿ ಬೇಕು ಅಂದರೆ HJ ತಗೋ. ಅಂದರೆ ಕೆಲವರು ಬ್ರ್ಯಾಂಡ್ ಕೇಳ್ತಾರಲ್ಲ, ಎಲ್ಲ ಬ್ರ್ಯಾಂಡ್ ತಗೊಂಡಪ್ಪ ಅವರೇ ಉಚ್ನಾಯಿ ಅಂತ. ಅವ್ರು ನಾವು ಮಾಡ್ಕೋತೀವಿ. ನೀವು ಶ್ರೀಮಂತರು ಮ್ಯಾಡಾಕ್ ತಗೋಬೇಕು, ನಾವು ಬಡವರು HJ ಮುಗಿಸ್ಕೋತೀವಿ. ಯಾವುದು ಇವನ್ ಗಾಡಿಗೆ ಏನೇನು ಮಾಡಿಸ್ತಾ ಇದ್ದೀರಾ? ಅವ್ನ ಗಾಡಿಗೆ ಟಾಪ್ ರ್ಯಾಕ್ ಅಷ್ಟೇ. ಟಾಪ್ ರ್ಯಾಕ್ ಅಷ್ಟೇನಾ? ನನ್ನ ಗಾಡಿಗೂ ಟಾಪ್ ರ್ಯಾಕೆ. ನಿನ್ನ ಗಾಡಿಗೆ ಟಾಪ್ ರ್ಯಾಕ್ ಬೇಕಾ? ಇನ್ನೇನು ಗಾಡಿ ಒಂದು ನಿಮಿಷ, ಅವ್ನು ನಿನ್ನ ಗಾಡಿ ತೋರಿಸ್ತೀನಿ. ಸೊ ಈಗ ಟಾಪ್ ರ್ಯಾಕು ಫಿಟ್ಟಿಂಗ್ ಆಗ್ತಾ ಇದೆ. ಗುರಿಲ್ಲ ಅಲ್ಲಿ ಮೋಟೋ ಟಾರ್ಕ್ದು. ಸೊ ಈ 2 ಗ್ರ್ಯಾಬ್ ಹ್ಯಾಂಡ್ಲೆಸ್ ತೆಗಿತೀರಲ್ಲ, ಇದು ಈ 2 ಗ್ರ್ಯಾಬ್ ಹ್ಯಾಂಡ್ಲ್ ತೆಗೆದು ಅದನ್ನು ಹಾಕೋದು. ಸೊ ಹರ್ಷವರ್ಧನ್ ಅವ್ರ ಗಾಡಿಗೆ ಟಾಪ್ ರ್ಯಾಕ್ ಫಿಟ್ ಮಾಡ್ತಾ ಇದ್ದಾರೆ. ಅವನು ಕ್ರ್ಯಾಶ್ ಗಾರ್ಡ್ ಎಲ್ಲ ಹಾಕ್ಸ್ತೀನಿ ಅಂತ ಹಾಕ್ಸಿಲ್ಲ. ಇದು ಕಂಪ್ನಿಲಿ ಹಾಕ್ಸ್ಕೊಂಡ ಆಕ್ಸರೀಸ್ ಅಂತ. ಅದೇ ಇದು ಕಂಪ್ನಿಲಿ ಹಾಕ್ಸ್ಕೊಂಡಿರ್ತಾನೆ ಅವನು. ರೇಡಿಯೇಟರ್ ಗಾರ್ಡ್ ಎಲ್ಲ ಹಾಕ್ಸ್ಕೊಂಡ. ಹಾಂ, ಇದು ಹೆಡ್ಲೈಟ್ ಗಾರ್ಡು, ಕೆಳಗಡೆ ಇಂಜಿನ್ಗೆ ಅದೆಲ್ಲ ಇದರಲ್ಲಿ ಹಾಕ್ಸ್ಕೊಂಡಿದ್ದು. ಇವಾಗ ಆಗ್ತಾ ಇರೋದು ಟಾಪ್ ರ್ಯಾಕ್. ಅದ್ರ ಮೇಲೆ ಬಾಕ್ಸ್ ಇಲ್ಲ, ಆಮೇಲೆ ಯಾವಾಗ ಹಾಕೋಬೋದು. ಹೌದಾ? ಏನು ಬೇಕಂತಿದ್ದ? ಈಗ ಬೇಡ ಅಂದಪ್ಪ. ಬೇಡವಂತ ಮತ್ತೆ ಎಲ್ಲ ಇವೆಲ್ಲ ಸಾಮಾನೆಲ್ಲ ತೊಗೊಳಕ್ಕೆ ಎಲ್ಲಿಕ್ಕೆ ಅಂತ. ಮತ್ತೆ ನೀನು ಇರ್ತೀಯಲ್ಲ, ಹಿಂದೆ ಕೂತಿರ್ತೀಯಲ್ಲ, ಹಿಡ್ಕೊತೀಯ. ನನ್ನ ಗಾಡೀಲಿ ಬರ್ತಾ ಇದ್ದೀನಿ ನಾನು ನಾಳೆ. ಗ್ಲೌಸ್ ಶಾಪಿಂಗ್ ನಡೀತದೆ. ಬ್ಲೌಸ್ ಅಂದ್ಕೊಂಡ ಗ್ಲೌಸ್ ಶಾಪಿಂಗ್. ಯಾವ್ದು ಬರೋ ಇದರಲ್ಲಿ ಯಾವ್ದು ಬ್ರ್ಯಾಂಡು ಯಾವ್ದು ಚೆನ್ನಾಗಿದೆ ಸಜೆಸ್ಟ್ ಮಾಡಿ. ಗಿಫ್ಟ್ ಮಾಡ್ತೀರಪ್ಪ? ನೋಡೋ DSG ಚೆನ್ನಾಗೈತೆ. ಇದೆಲ್ಲ ಫುಲ್ ಕಾಂಕ್ರೀಟ್ ಗ್ಲೌಸು, ಇಲ್ಲಿವರೆಗೂ ಬರುತ್ತೆ. ಓಕೆ, ಫುಲ್ ಬರುತ್ತೆ. ಎಷ್ಟು ರೂಪಾಯಿ? ಇದೊಂದು ನಿನ್ಗೆ 5,000 ಒಳಗಡೆ ಸಿಗುತ್ತೆ. 5,000 ಒಳಗಡೆ. ಇದೆಲ್ಲ 1,200, 1,500, 1,800, 2,000 ಕಮ್ಮಿ ಆದರೆ ನಿನಗೆ 6, 8, 9, 100. ಇದು 1,800 ಅಂತೆ. ಡಿಸ್ಕೌಂಟ್ ಹಾಕ್ಸ್ಕೊಡೋಣ. ಓಕೆ. ನಿಮ್ಮ ಕಡೆಯಿಂದ ಬಂದ ಡಿಸ್ಕೌಂಟ್ ಇದೆಯೇ? ಓಕೆ. ವಿಡಿಯೋ ನೋಡ್ಕೊಂಡು ಬರೋರು ಅನ್ಬಾಸ್ ಕರ್ನಾಟಕ ಅವ್ರ ಫ್ರೆಂಡು ಗೋಲ್ಡನ್ ಥಾಟಲ್ ಅವರು ನೋಡ್ಕೊಂಬಂದ್ವಿ ಅಂತೇಳಿ ಡಿಸ್ಕೌಂಟ್ ಕೊಡಿಸ್ತಾರೆ. ಇಲ್ಲೇ ನಿನ್ಗೆ ಇದಾಗ್ತಾರ ನೀಟಾಗಿ ಐತಲ್ಲ ಇಲ್ಲೇ. ಇದು ನೀವು ತೊಗೊತಾ ಇದೆಯಾ? ಗ್ಲೌಸ್ ಬೇಕಾ ನಿಮಗೆ? ವಿಕ್ಕಿ ಸೈಜ್ ಬಂತು. ಹಾಂ, ಕರೆಕ್ಟ್ ಐತಾನಯ್ಯ? ಐತಲ್ಲ. ಆನ್ಲೈನ್ ಕಂಪೇರ್ ಮಾಡಿದ್ರೆ ಇದು ಏರಾಕ್ಸ್ದು ಟಾಪ್ ರ್ಯಾಕ್. ಎಲ್ಲ ತಿರುಗು ಹಂಗೆ 360 ನಿಧಾನಕ್ಕೆ ತಿರುಗು. ಹಾಂ, ಓಕೆ. ಹೋಮ್ಸ್ಟೇರ್ ಹಂಗೆ ಪೂರ ಇದೇನು ಬರುತ್ತೆ? DOT ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಟ್ರಾನ್ಸ್ಪೋರ್ಟೇಷನ್.
ಇದು ಬಂದ್ಬಿಟ್ಟು ಇದು US ಸರ್ಟಿಫಿಕೇಷನ್, ಅದು ISI ಬಂದ್ಬಿಟ್ಟು ಇಂಡಿಯನ್ ಸರ್ಟಿಫಿಕೇಷನ್ನು, EC ಬಂದ್ಬಿಟ್ಟು ಯುರೋಪ್ ಸರ್ಟಿಫಿಕೇಷನ್. ಓ ಅದೆಲ್ಲ ಹಾಕೊಂಡು ಹೋಗೋದಣ್ಣ. ಹಾಂ, ಈ ಸರ್ಟಿಫಿಕೇಷನ್ ಯಾವುದ್ಯಾವ್ದಿದೆ ಆ ಕಂಟ್ರೀಸಲ್ಲಿ ಇದಾಗುತ್ತೆ. ಫ್ಲೈಟಲ್ಲಿ ಹಾಕೊಂಡು ಹೋಗೋದಾ? ಯಾವ್ದು ಚೆನ್ನಾಗಿ ಬ್ರೋ ಟಾಪ್ ಟ್ರ್ಯಾಕು? ಇದು ಒಂದೇ ವಿತ್ ಸೀಟ್ ಇದೆ. ವಿತ್ ಬ್ಯಾಕ್ ರೆಸ್ಟ್ ವಿದೌಟ್ ಬ್ಯಾಕ್ ರೆಸ್ಟ್. ಇದು ಬೇಡ, ಬ್ಯಾಗ್ ಬೇಡ ನೋಡಿ ಬೇಗ. ರೈಫ್ ಕೊಡ್ಸ್ಕೊಂಡು ಹೋಗ್ತಾ ಇರ್ತಾನಲ್ಲ, ಬೇಕಾಗುತ್ತೆ. ಸಾಡೆಲ್ ಇಷ್ಟೇ. ಇದು ಒಂದು ಬರೀ ಸಾಡೆಲ್. ಸ್ಯಾಡಲ್ಸ್ ಏನು ಬೇಡ, ಬರೀ ಟಾಪ್ ರ್ಯಾಕ್ ಸಾಕು. ನೋಡೋದು ಪ್ಲೇಟು ಇಷ್ಟೇ. ಇದೊಂದಿದೆ ವಿತ್ ಇದಾಕು ಬ್ರೋ. ಹಾಂ, ಇದಾ ವಿತ್ ವಿತ್ ಬ್ಯಾಕ್ ರೆಸ್ಟ್. ಇಲ್ಲ ಲೇಡೀಸ್ ಫುಟ್ ರೆಸ್ಟ್ ಬೇಕಾ? ಫುಟ್ ರೆಸ್ಟ್ ಇದೆಯಾ? ಚೆಕ್ ಮಾಡೋದಿದ್ರೆ. ಹಾಂ, ಏನು ಹೇಳ್ತಾ ಇದ್ದೆ ನಾನು? ಚೆನ್ನಾಗಿರುತ್ತೆ ಅದು, ಹಿಂದೆ ಬ್ಯಾಕ್ ರೆಸ್ಟ್ ಇದ್ರೆ. ಹಾಂ, ಕುತ್ಕೊಂಡವ್ರಿಗೆ ನೀಟಾಗಿ ಇದಾಗುತ್ತೆ. ಚೆನ್ನಾಗಿ ಕಾಣಿಸುತ್ತಾ ಅಂತ ಕೇಳ್ತಾರೆ. ನೋಡೋಕೆ ಯಾವನಿಗೆ ಬೇಕು, ಕುತ್ಕೊಂಡ್ರೆ ಕಂಫರ್ಟ್ ಇರಬೇಕು. ಹಾಂ, ಹಂಗೆ ಕಂಫರ್ಟ್ ಇದೆ. ಎಕ್ಕಿ ನೋಡು, ಓಕೆ ಅಂದರೆ ಆಯಿತು, ಇಲ್ಲಾಂದ್ರೆ ತೆಗ್ದು ಹಾಕ್ತಾನೆ ಅಷ್ಟೇ. ಅದು ಸಪ್ರೇಟಾಗಿ ತೆಗಿಬೋದು. ಅದು ಸಪ್ರೇಟ್ ಬರುತ್ತಲ್ಲ. ನನ್ನ ಸೈಜ್ ಇಲ್ಲ, ಚಿಕ್ಕ ಸೈಜ್, ದೊಡ್ಡ ಸೈಜ್ ಇತ್ತು. ಇವನ್ ಗಾಡಿಗೆ ಸಿಕ್ಕಲ್ಲ, ಮೇನ್ ಇವನ್ ಗಾಡಿಗೆ ಬೇಕು. ನಾನು ನೋಡ್ತೀನಿ ತಡಿ, ಅಟ್ಟದ ಮೇಲೆ ಲೈಟ್ ಇದ್ದೀನಿ ತಂದ್ಕೊಡ್ತೀನಿ. ನೋಡಿ, ಇದು ಸರ್ಟಿಫಿಕೇಷನ್ ಆಯಿತಾ? ISI .EC 22.06. ಇದು ಹೊಸ ಸರ್ಟಿಫಿಕೇಷನ್ನು. ವೆಯ್ಟ್ ಬಂದ್ಬಿಟ್ಟು 1600 ± 50 ಗ್ರಾಮ್ ಇರುತ್ತೆ. ಇದು ನೆಕ್ಸ್ಟ್ ದುಬೈ ಟ್ರಿಪ್ ಹೋಗ್ತಾ ಇದ್ವಲ್ಲ, ಅವಾಗ ಇದು ಏರೋಪ್ಲೇನಲ್ಲಿ ಹಾಕೊಂಡು ಕೂತ್ಕೊಂಡು. ದುಬೈಗೆ ಆಗ್ಬೋದು. ಡಾಟ್ ಸರ್ಟಿಫೈಡ್ ಅಲ್ಲಿ ಏನೋ ಅಪ್ರೂವ್ ಮಾಡಿದ್ರೆ ಆಗ್ಬೋದು. ಏನು ದುಬೈಯಲ್ಲಿ ಫ್ಲೈಟಲ್ಲಿ ಹಾಕೊಂಡು ಎತ್ಕೊಂಡು ಹೋಗ್ಬೋದು. ಹಾಕೊಂಡು ಹೋಗ್ತೀವಿ. ಹಾಂ, ನಿನ್ನಿಷ್ಟ. ನಿಮ್ಮ ಥರ ನಾವು ಇಂಟರ್ನ್ಯಾಷನಲ್ ಓಡ್ಸೋಕ್ಕಾಗಲ್ಲ. ನಿನ್ನನ್ನು ತಡೆಯೋರು ಯಾರೂ ಇಲ್ಲ. ನೀನು ಹೆಲ್ಮೆಟ್ ಹಾಕೊಂಡು ಹೋಗಿ ತಡೆಯೋರು ಯಾರೂ ಇಲ್ಲ. ಬರೀ ಅಲ್ಲಿ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಮುಖ ತೋರಿಸ್ಬಿಟ್ಟು ಒಳಗೆ ಹೋಗ್ಬೇಕಷ್ಟೇ. ಆಮೇಲೆ ನೀನು ಬೇಕು ಹಾಕ. ಸೊ ಈಗ ಏನು ಡಿಸೈಡ್ ಆಯಿತು ಅಂದರೆ, ನಾನು ಕ್ರ್ಯಾಶ್ ಗಾರ್ಡ್ ಹಾಕ್ಸ್ಕೊಬೇಕು ಅಂತ ಅಂದ್ಕೊಂಡಿದ್ದು. ಏನಕ್ಕೆ ಅಂದರೆ, ಒಂದು ಇಮೇಜ್ ಹಾಕೋಣ ಇಲ್ಲಿ ನನ್ನ ಗಾಡಿ ಕತೆ ಏನಾಗಿತ್ತು ಅಂತ. ಸೊ ಈ ಪಾರ್ಟು ಇದೊಂದೇ ಪೀಸು, ಫುಲ್ ಇಲ್ಲಿಂದ ಅಲ್ಲಿವರೆಗೂ ಒಂದೇ ಪೀಸು. ಇದು ಆಮೇಲೆ ಆಮೇಲೆ ಇದಿಷ್ಟೂ ಚೇಂಜ್ ಮಾಡಿದೆ. 3000 ರೂಪಾಯಿ ಆಯಿತು. ಏನಕ್ಕೆ ಅಂದರೆ ಎಲ್ಲ ಇದೆಯಲ್ಲ, ಇದು ಕಿತ್ತೋಗಿರೋದು ಸೈಡ್ ಸ್ಟ್ಯಾಂಡು. ಇದರಿಂದನೇ ಎಂಥ ಡಬ್ಬ ಸೈಡ್ ಸ್ಟ್ಯಾಂಡ್ ಕೊಟ್ಟವ್ರೆ ಅಂದರೆ ಸರಿಯೇ ಇಲ್ಲ. ನಿಲ್ಲಿಸ್ಬಿಟ್ಟು ಒಂದು 2 ಸಲ ಚೆಕ್ ಮಾಡಿ ನಿಲ್ಲಿಸ್ಬೇಕು. ಒಂಚೂರು ಸ್ಲೋಪ್ ಕೆಳಗಡೆ ಹಿಂಗಿತ್ತು ಅಂದರೆ ಪಕ್ಕ ಬೀಳುತ್ತೆ. ಆಮೇಲೆ ನಂದು ಗಾಡಿ ಬಿದ್ದಿದ್ದು ಯಾವಾಗ ಗೊತ್ತಾ? ಫಸ್ಟ್ ಸರ್ವಿಸು ಆಗಿರಲಿಲ್ಲ ಇನ್ನು ಕರೆಕ್ಟಾಗಿ. ನಿಲ್ಲಿಸಿದ್ದೆ ಹೋಟ್ಲು ಮುಂದೆ, ಸುಮ್ಮನೆ ನಿಲ್ಲಿಸಿದ್ದೆ. ಆ ಕಡೆಯಿಂದ ಬಂದು ನೋಡಿ ಹಿಂಗೆ ಎಲ್ಲೇ ಮಾಡ ಹರ್ಷ ನೋಡಿ, ಹಿಂಗೆ ಅಂದರೆ ಬಿದ್ದೋಯ್ತದೆ. ಹಿಂಗೆ ಬಿದ್ದಿದ್ದು 3 ಸಲ ಬಿದ್ದಿದೆ. 3 ಸಲ ಎಷ್ಟು ಹೊಟ್ಟೆ ಹೊಡೆದೋಯ್ತು. ಚೆನ್ನಾಗಿದೆ ನೋಡೋ ಹರ್ಷ, ಚೆನ್ನಾಗಿಲ್ವೇನೋ? ನಿನಗೆ ಸೈಡ್ ಇದೇ ಬೇಡ ಕಣೋ ವರ್ಕೊಳಕ್ಕೆ, ಬೆನ್ನು ಇದೇ ವರ್ಕೊಬೋದು. ಇದರಲ್ಲೇ ಸಪೋರ್ಟ್ ಸಿಗುತ್ತೆ. ಚೆನ್ನಾಗಿದೆ. ಹೆಂಗೆ ಕಾಣಿಸ್ತದೆ ಕಮೆಂಟ್ ಮಾಡಿ. ಹಾಕಿಸ್ತಾ ಇಲ್ಲ. ನಮ್ಮ ಸತೀಶ್ ಬ್ರೋ ಅವ್ರದ್ದು ಟಾಪ್ ಬಾಕ್ಸ್ನ ತಂದು ಇಟ್ಕೊಂಡು ನೋಡ್ತಾ ಇರೋದು ಹೆಂಗೆ ಕಾಣಿಸುತ್ತೆ ಲುಕ್ಕು ಅಂತ. ಕ್ಯಾಮ್ರಲ್ಲಿ ನೋಡೋಕೆ ಹೆಂಗೆ ಕಾಣಿಸ್ತದೆ? ಕಾಣಿಸ್ತೈತೆ ಲುಕ್ಕು. ಸೊ ಅದೇ ಎಲ್ಲಿದೆ ಈಗ? ಹಿಂಗೆ ನಿಲ್ಲಿಸಿದ್ದೆ ಹೋಟ್ಲ್ ಮುಂದೆ. ಇಲ್ಲಿ ಬಂದು ಪಾರ್ಕಿಂಗಲ್ಲಿ ಕಾರ್ ಯಾರೋ ನಿಲ್ಲಿಸ್ಬೇಕಾದ್ರೆ ಹಿಂದೆ ಒಂದು ಹಿಂಗೆ ಸುಮ್ಮನೆ ಟಚ್ ಮಾಡಿದ ಯಪ್ಪ, ಬಡ ಅಂತ ಬಿತ್ತು. ಆಮೇಲೆ ಮನೆ ಹತ್ರ ಹೋಗ್ಬಿಟ್ಟು ಹಿಂಗೆ ನಿಲ್ಲಿಸ್ಬಿಟ್ಟು ಗೇಟ್ ತೆಗಿಯೋಕೆ ಹೋಗೋಷ್ಟರಲ್ಲಿ ಬಿತ್ತು. ಆ ಥರ 2 ಸಲ ಬಿತ್ತು. ಸೊ ಇದರಲ್ಲಿ ಏರೋಕ್ಸಲ್ಲಿ ಈ ಸೈಡ್ ಸ್ಟ್ಯಾಂಡ್ ಮಾತ್ರ ಡಬ್ಬಾ ಥರ ಇದೆ ಸೈಡ್ ಸ್ಟ್ಯಾಂಡು. ಸೊ ಇದು ಏರೋಕ್ಸಲ್ಲಿ ಈ ಸೈಡ್ ಸ್ಟ್ಯಾಂಡ್ ಮಾತ್ರ ಡಬ್ಬಾ ಥರ ಇದೆ, ಬೀಳ್ತಾನೆ ಇರುತ್ತೆ. ಅದಕ್ಕೋಸ್ಕರ ನಾನು ಕ್ರ್ಯಾಶ್ ಗಾರ್ಡ್ ಹಾಕ್ಸ್ಕೊಂಬಿಡೋಣ ಅಂತ ಅಂದ್ಕೊಂಡೆ. ಬಟ್ ಒಂಥರ ಬಲ್ಕಿಯಾಗಿ ಚೆನ್ನಾಗಿ ಕಾಣಿಸಲ್ಲ ಈ ಕಲರ್ಗೆ ಅಂತ ಸ್ಕಿಪ್ ಮಾಡ್ತಾಯಿದ್ದೀನಿ. ಬರೀ ಹಿಂದೆ ಟಾಪ್ ರ್ಯಾಕ್ ಹಾಕೋಣ ಅಂತ. ಫ್ಯೂಚರಲ್ಲಿ ಆ ಥರ ಒಂದು ಟಾಪ್ ಬಾಕ್ಸ್ನ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಕೊಂಡಿರ್ಬೋದು. ಹೆಲ್ಮೆಟ್ಟು ಆಯಿತು, ಫಿಕ್ಸ್ ಆಯಿತು, ಹೆಲ್ಮೆಟ್ ತೊಗೊಂಡಾಯಿತು. ಇನ್ನು ನೋಡೋಣ ಹಂಗೆ ಚಿಕ್ಕ ಪುಟ್ಟ ಐಟಮ್ಸು. ನಮ್ಮ ಸತೀಶ್ ಬ್ರೋ ಅವರ ದಯೆಯಿಂದ ಏನಾದರೂ ಚಿಕ್ಕ ಪುಟ್ಟ ಐಟಮ್ಗಳು ಸಿಕ್ಕಿದ್ರೆ ಸ್ವಲ್ಪ ಫ್ರೀಯಾಗಿ ಕೊಡಿಸಿದ್ರೆ. ನಮ್ಮ ದಯೆ ಏನಿದೆ ಸ್ವಾಮಿ, ಎಲ್ಲ ನಿಮ್ಮದೇ. ನೀವು ಮೋಟೋ ವ್ಲಾಗರು, ನಿಮಗೆ ನೀವು ಕೊಡಿಸ್ಬೇಕಲ್ಲ. ಅದಕ್ಕೆ ನಾವು ನಿಮ್ಮನ್ನು ಕೇಳ್ತಾ ಇರೋದು. ಈಗ ಫುಡ್ ಬೇಕು, ಊಟ ಬೇಕಾ, ಬನ್ನಿ ನಾವು ಕೊಡಿಸ್ತೀವಿ. 50 ಪೈಸೆ ಖರ್ಚು ಮಾಡ್ಬಿಡಿ, ನಾವು ಕೊಡಿಸ್ತೀವಿ. ಇಲ್ಲಿ ಖರ್ಚು ಮಾಡಿ. ಸರಿ ರೆಡಿ. ತಿಂದಿಲ್ಲ, ಹೊಟ್ಟೆ ಹಸಿತಾ ಇದೆ. ಅಷ್ಟೇ ಹಸಿತಾ ಇದೆ. ಊಟ ಮಾಡಿಲ್ಲ ಮಧ್ಯಾಹ್ನದಿಂದ. ಬೆಳಗ್ಗೆ ಒಂದು ಶೂಟ್ ಮಾಡಿರೋದು, ಅದು ನಂದು ಇತ್ತರಕ್ಕೆ ಹೋಗಿದ್ದಾರೆ ಟಾಪ್ ಪ್ಯಾಕು. ಅದು ಬರೋ ಅಷ್ಟರಲ್ಲಿ ಒಂದು ಶವರ್ಮ ತಿನ್ಕೊಂಬರೋಣ. ಫ್ಲೇಮ್ಸ್ ರೆಸ್ಟೋರೆಂಟ್ ಅದ್ರ ಆಪೋಸಿಟಲ್ಲಿದೆ.
ಇಲ್ಲಿ ಫ್ಲೇಮ್ಸ್ ರೆಸ್ಟೋರೆಂಟು, ಅಲ್ಲಿ ನೆಕ್ಸ್ಟ್ ರೋಡ್ ರೈಡರ್ಸ್. ಹೆಂಗಿದೆ ಚೆನ್ನಾಗಿದೆಯಾ? ಬಾಯಿ ಇಟ್ಕೊಂಡಿದ ತಕ್ಷಣ ಚೆನ್ನಾಗಿದೆ ಅಂತ ಹೇಳ್ತಾರೆ. ಬಾಯಿ ನಮಗೆ ಬಾಯ್ ಟೇಸ್ಟ್ ಗೊತ್ತಾಗ್ಬಿಡುತ್ತೆ. ಮೀಸೆಗೆಲ್ಲ ಅಂಟಿಸ್ಕೊಂಡಿದ್ದೀರಾ? ಇಲ್ಲಿ ನೋಡ್ಕೊರಿ ಹೆಂಗೈತಿದು. ಓಪನ್ ಮಾಡಿದ್ರೆ ಮಯೋನೀಸು ತುಂಬ ಏಯ್ ಒಂದೇ ಒಂದು ಫ್ರೆಂಚ್ ಫ್ರೈ ಸಿಕ್ಕಿದ್ರು, ಅದನ್ನು ಕದ್ದು ಬಿಟ್ರಲ್ಲ. ಲೈಟಿಂಗ್ ಚೆನ್ನಾಗಿದೆ, ನನ್ನ ಮುಖ ಚೆನ್ನಾಗಿ ಬರ್ತಿದ್ದ ಇಲ್ಲಿ. ಹಾಂ, ಚಿಯರ್ಸ್. ಅವತ್ತು ಲೈಟ್ ಇದ್ರೆ ಮಕ್ಕ ಆ ಕಡೆ ಹಾಕು. ಇವಾಗ ಚೆನ್ನಾಗಿ ಬಂದಿದೆ. ಮೇಲೆ ಇತ್ತು ಮೇಲೆ. ಹಾಂ ಹಾಂ ಹೌದಾ, ಫುಲ್ಲಿ ಲೋಡೆಡ್. ನಾವು ನಾರ್ಮಲ್ ಚಾವಮ್ಮ ತೊಗೊಂಡಿರೋದು, ಸ್ಪೆಷಲ್ ಏನಲ್ಲ, ಬಟ್ ಅದರಲ್ಲೂ ಜಾಸ್ತಿ ಫೀಲಿಂಗ್ ಇದೆ. ಸ್ವಲ್ಪ ಕ್ಯಾಬೇಜ್ ಒಳಗಡೆ ಒಂದು ಇದೆ ಫ್ರೆಂಚ್ ಫ್ರೈಸ್, ಇನ್ನೊಂದು ಕಚ್ಬಿಟ್ಟಿದ್ದೀನಿ. ಹೆಂಗಾಯ್ತಾ? ಈಗ ನಮ್ಮ ಮೂತಿ ಮೀಸೆ ಎಲ್ಲ ಆಗ್ಬಿಟ್ಟಿದೆ, ಮೈನೈಸ್ ಮಯ. ಹಚ್ಕೊಂಡು ನಿಮಗೆ ತಿನ್ನೋದು. ಸೊ ನಮ್ಮ ಗಾಡಿಗೆ ಫಿಟ್ಟಿಂಗ್ ಆಗ್ತಾಯಿದೆ ಟಾಪ್ ಪ್ಯಾಕ್. $800 ರೂಪಾಯಿ ಅಷ್ಟೇ ಹೊಡೆದಾಕಿದ್ರೆ, ಏನಿಲ್ಲ ಜಾಸ್ತಿ ಆಗಲ್ಲ. ಅದಕ್ಕೆ ಸತೀಶ್ ಅವ್ರು ಇರಬೇಕು ಅನ್ನೋದು. ನಾವು ನೋಡ್ಕೊಂಡಿಲ್ಲ, ಬಟ್ ನಮ್ಮ ಪ್ರೀತಿಗೆ, ನಮ್ಮ ಮೇಲೆ ಇರೋ ಪ್ರೀತಿಗೋಸ್ಕರ ಇದು ಇಲ್ಲಿ ಟಚ್ ಆಗಿಬಿಡುತ್ತೆ ಅಂದ್ಬಿಟ್ಟು ನೋಡಿ ಏನೇನೋ ಜುಗಾಡ್ ಮಾಡ್ತಾಯಿದ್ದಾರೆ. ಇದೊಂದು 3M ಸ್ಟಿಕ್ಕರ್ ಹಾಕ್ಬಿಟ್ಟು ಹಿಂದ್ಗಡೆ ಟಚ್ ಆಗಲ್ಲ. ಸಾಕದು ಓಪನ್ ಮಾಡೋದು ಬೇಡ ಬಿಡ. ಇಲ್ಲಿ ಇದು ಎಲ್ಲಿ ಬರುತ್ತೆ ನೋಡು. ಅಲ್ಲೇ ಅಲ್ಲಿ ಹೆಂಗಿದೆ ಅಲ್ಲೇ ಹಂಗೆ ಬರುತ್ತೆ. ಇಲ್ಲಿ ಬರುತ್ತೆ. ಇಲ್ಲಲ್ವಾ? ಹ್ಞೂ ಅದ್ರ ಮೇಲೆ ಹಂಗಿಟ್ರೆ ನೀಟಾಗಿ ಕುತ್ಕೊಳುತ್ತೆ. ಇಲ್ಲಿ ಸ್ಕ್ರಾಚ್ ಆಗಲ್ಲ. ಇಲ್ಲಿ ಸೊ ಫೈನಲ್ಲಿ ಕುತ್ಕೊಂತ ಗಾಡಿ ಮೇಲೆ ಟಾಪ್ ರ್ಯಾಕ್ ಆಯಿತು. ಲಾಸ್ಟ್ ನೆಟ್ಟು ಬೋಲ್ಟು ಟೈಟ್ ಆಗ್ತದೆ, ಅದಾದಮೇಲೆ ಮುಗೀತು. ಇಲ್ಲೊಂದು ಬ್ಯಾಕ್ ರೆಸ್ಟದು ವಿತ್ ಬ್ಯಾಕ್ ರೆಸ್ಟ್ ಅಂತ ತೊಗೊಂಡಿರೋದು, ಅದು ನೋಡ್ಬೇಕು ಅದು ಹೆಂಗೆ ಕಾಣಿಸುತ್ತೆ ಅಂತ. ತುಂಬ ದೊಡ್ಡದಾದರೆ ಚೆನ್ನಾಗಿ ಕಾಣಿಸುತ್ತೇನ್ರಿ? ಚೆನ್ನಾಗಿ ಕಾಣಿಸೋದಲ್ಲ ಮುಖ್ಯ, ಸೇಫ್ಟಿ ಮತ್ತು ಬೆನ್ನು ಮುಖ್ಯ. ಅದು ನೀನಂತೂ ಕೂತ್ಕೊಳಲ್ಲ, ನಾನು ವೈಫೈ ಕೂತ್ಕೊಳೋದು. ಆಮೇಲೆ ನನಗೆ ಬೈಕತ್ತಾರೆ, ಇದು ತುಂಬ ದೊಡ್ಡದಾಗಿಲ್ವೇನ್ರಿ? ಏನಿಲ್ಲ. ಆಮೇಲೆ ನನಗೆ ಬೈಕತ್ತಾರೆ, ಏನಕ್ಕೆ? ಕೊಡಿಸ್ದ ಇಲ್ಲಿ ಸರಿಗೆ ಇಲ್ಲ, ನನಗೆ ಕೂತ್ಕೊಳಕ್ಕೆ ಆಯ್ತಲ್ಲ, ಹಿಂದೆಲ್ಲ ಬೆನ್ನು ಅಂತ. ಅದಕ್ಕೆ ಅದ್ಮೇಲೆ ಇಟ್ಟು ನೋಡಿ ಫಸ್ಟ್ ಹೆಂಗೆ ಕಾಣಿಸೋದು ನೋಡೋಣ. ನೀಟಾಗಿ ಕಾಣಿಸ್ತದೆ. ತುಂಬ ದೊಡ್ಡದಾಗಿಲ್ವೇನೆ? ಇದಕ್ಕಿಂತ ದೊಡ್ಡ ಚಿಕ್ಕದು ಬಂದರೆ ಆಗಲ್ಲ. ಸ್ವಲ್ಪ ಬರೀ ಇಷ್ಟೇ ಹೈಟ್ ಬಂದರೆ. ಓ, ನಾನು ಅದೇ ಯೋಚನೆ ಮಾಡ್ತಾಯಿದ್ದೀನಿ. ಸುಮ್ಮನೆ ಲುಕ್ ಹಾಳಾಗುತ್ತೆ ಯವು. ನಾನು ಇದೇ ನಿಮ್ಮ ವೈಫ್ ಕೇಳು, ಅವ್ರಿಗೆಲ್ಲ ಓಕೆ, ಜನ ಇಷ್ಟ ಆಗುತ್ತೆ. ಆಯಿತು, ಕ್ರ್ಯಾಶ್ ಗಾರ್ಡೇ ಬೇಡ ಅಂತ ಅಂದ್ಕೊಂಡೆ ನಾನು. ಕ್ರಾಶ್ ಕಾರ್ಡ್ ಬೇಡ, ಇದಿರಲಿ. ಇದೇನೋ ನನಗೆ ಇಷ್ಟ ಆಗಿಲ್ಲ ಅಂದರೆ ತೆಗಿಬೋದು ಬಿಡ, 2 ನೆಟ್ ತೆಗೆದ್ರೆ ತೆಗಿಬೋದು. ಆಯಿತು, ನಿಮ್ಮ ವೈಫ್ ಕರ್ಕೊಂಡೋಗು, ಮತ್ತೆ ಹಾಕ್ಕೊಂಡು 2 ನೆಟ್ ಟೈಟ್ ಮಾಡ್ಕೊಂಡ್ರೆ ಆಯ್ತು. ಪ್ರತಿ ಸಲ ಇದೇ ಕೆಲಸ. ಬಾಸು ಟೆಸ್ಟಿಂಗ್ ಮಾಡ್ತವ್ರೆ. ಬಾಸು ಅಲ್ಲಾಡಿಸಿ ಪಲ್ಲಾಡಿಸಿ. ಚೆನ್ನಾಗಿ ಕಾಣಿಸ್ತದೆಯಾ? ಅಲ್ಲಿಗೆ ಹಾಕಾಯ್ತು, ಇಲ್ಲಿಗೂ ಹಾಕಾಯ್ತು. ಮೇಲ್ಗಡೆ ಬಾಕ್ಸು ಹಾಕ್ಸೋಣ ಅಂತ ಅಂದ್ಕೊಂಡಿದ್ದು, ಇವರು ಆಮೇಲೆ ಹಾಕ್ಸಿ ಅಂತವ್ರೆ. ನಾನಲ್ಲ, ನೀನೇ ಹೇಳ್ತಾನೆ. ನೀನು ಇದು ಹಾಕ್ಸ್ಕೊಂಬಿಡು, ಎ ಬಿ ಎಸ್ ಟಾಪ್ ಹಾಂ, 36 ರೌಂಡಿಗೆ ಬರುತ್ತಲ್ಲ ಅದ, ರೌಂಡ್ ಬರೋದಿಲ್ಲ. ನೀನು ಇದೊಂದು ಆ ಥರದ್ದು. ಸೊ ಇಷ್ಟೇ, ಇದೊಂದು ಹೆಲ್ಮೆಟ್ ಅಷ್ಟೇ ಇವಾಗ ಆಗಿದ್ದು ಕತೆ. ಅದ್ರ ಮೇಲೆ ಟ್ರಿಪಲ್ ರೈಡಿಂಗ್ ಹೊಡಿ. ಸೊ ಫೈನಲಾಗಿ ಹೆಲ್ಮೆಟ್, ಚೀಲ, ಇಲ್ಲೊಂದು ಎತ್ಕೊಂಡು ಗಾಡಿ ರೆಡಿ ಆಯಿತು. ಈಗ ಹೋಗುವ ಸಮಯ. ಹೊಟ್ಟೆ ಹಸಿವಾಗ್ತಾಯಿದೆ. ಅಲ್ಲಿ ಮುಂದ್ಗಡೆ ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊತಾ ಇದ್ದೀವಿ. ಸೊ ಅಲ್ಲಿ ಕುತ್ಕೊಂಡು ನೀಟಾಗಿ ಮಾತಾಡೋಣ. ಫೈನಲಾಗಿ ಶಾಪಿಂಗ್ ಮುಗಿಸಿ ಕೂತಿದ್ದೀವಿ. ಈಗ ಎಷ್ಟಾಯಿತು ಪ್ರೈಸ್ ಅಂತ ಹೇಳುವ ಸಮಯ. 2 ಹೆಲ್ಮೆಟು, ಒಂದೊಂದು ಹೆಲ್ಮೆಟು 6500 7000 ನಿಯರ್ ಬೈ 7000 7,000 ಹತ್ರ ಬರುತ್ತೆ. ಒಂದೊಂದು ಹೆಲ್ಮೆಟು.
ಆಮೇಲೆ 2ಕ್ಕೆ ಟಾಪ್ ರ್ಯಾಕು, ಅರ್ಶನ್ದು ಟಾಪ್ ರ್ಯಾಕು 3,500 ಚಿಲ್ಲರೆ. 3,200 600 ನಿಮ್ದು ಬಂದು 3,000 ಅದು 3,900 ಒಂದು 3,600, ನನ್ನ ಗಾಡಿಗೆ 3,900 ಆಯಿತು ಟಾಪ್ ರ್ಯಾಕ್. ಸೊ ಇವೆರಡೇ ತೊಗೊಂಡಿದ್ದು. ಆಮೇಲೆ ಒಂದು ಗ್ಲೌಸ್ ತೊಗೊಂಡ್ವಿ ಲಾಸ್ಟಲ್ಲಿ 1,200 1,200 1,200 ಅದು ಇಸ್ಕೊಂಡ್ರಲ್ಲ ಗ್ಲೌಸ್. ಅದಲ್ಲೇ ಹಾಕಿದ್ದಾರೆ. ಸೊ ಇದಿಷ್ಟು ಇವತ್ತಿನ ಶಾಪಿಂಗು. ನಾವು ಬಾಕ್ಸ್ ಹಾಕ್ಸ್ಕೊಬೇಕು ಅಂತಲೇ ಬಂದಿದ್ದು, ಸ್ಟಾರ್ಟಿಂಗ್ ವಿಡಿಯೋದಲ್ಲೂ ಅದೇ ಹೇಳಿದೆ ನಾನು ಇಂಟ್ರೋನಲ್ಲಿ, ಬಟ್ ಆಗಲಿಲ್ಲ ಇವಾಗ ಹಾಕ್ಸೋಕ್ಕೆ. ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಬಂದಮೇಲೆ ರೆಗ್ಯುಲರ್ ಆಗಿ ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಬಾಕ್ಸ್ ಹಾಕ್ಸೋದು ಹಂಗಲ್ಲ, ಇಲ್ಲಿ ಡಿಸ್ಕೌಂಟ್ ಬಿಡ್ತಾ ಇರ್ತಾರೆ ಅವಾಗ ಅವಾಗ ಡಿಸ್ಕೌಂಟ್ ಬಿಟ್ಟಾಗ ಬಂದು ಹಾಕ್ಸೋಣ ಅಂತ ಅದು ವಾಪಸ್ ಹೋಗಿದ್ದು. ಆಮೇಲೆ ಕ್ರ್ಯಾಶ್ ಗಾರ್ಡು ಹಾಕ್ಸ್ಲೇಬೇಕು ಏರರ್ಸ್ಗೆ. ಈ ಏನಾದರೂ ನಿಮ್ಮ ಹತ್ರ ಗ್ರೇ ಕಲರ್ ಬರುತ್ತೆ ಏರರ್ಸ್, ಅದಿದ್ದರೆ ಬ್ಲ್ಯಾಕ್ ಕಲರ್ ಇದ್ದರೆ ಕನ್ಫ್ಯೂಷನ್ ಹಾಕ್ಸ್ಬೋದು. ನನ್ನ ಕಲರ್ಗೆ ಅದು ಸೂಟ್ ಆಗ್ತಾ ಇರಲಿಲ್ಲ, ಅದಕ್ಕೋಸ್ಕರ ಬೇಡ ಅಂತ ಸ್ಕಿಪ್ ಅದು ಮಾಡೋದು. ಹೆಂಗಿತ್ತು ಅಂದರೆ ಮುಖದ ಮೇಲೆ ಕನ್ನಡಕ ಅಲ್ಲೂ ಕನ್ನಡಕ ಹಾಕೊಂಡಂಗಿರುತ್ತೆ, ಕನ್ನಡಕ, ಅದಕ್ಕೆ ಬೇಡ ಅಂತ. ಲುಕ್ಔಟ್ ಆಗುತ್ತೆ ಫೇಸ್ದು, ಸ್ಟ್ರಕ್ಚರ್ ಕಾಣಿಸಲ್ಲ. ಆಮೇಲೆ ಇನ್ನೊಂದು ಏನಂದರೆ, ಇದು ಟಾಪ್ ರ್ಯಾಕ್ಗೆ ಎರಡಕ್ಕೂ ಬ್ಯಾಕ್ ರೆಸ್ಟ್ ಬರ್ತಿತ್ತು. ನಾವು ಯಾವುದನ್ನು ಎರಡೂ ಬೇಡ ಅಂತ ಹೇಳಿದ್ವಿ. ಸೊ ಅದು ಬೇಕಂದ್ರೆ ನಾನು ನೋಡ್ತೀನಿ ಇವತ್ತು ಮನೆಯಲ್ಲಿ ಅದನ್ನೆಲ್ಲ ಹಠದ ಮೇಲೆ ಇಟ್ಟಿದ್ದೀನಿ, ನಾನು ಕೊಡ್ತೀನಿ. ಒಂದೈತೆ ಅಷ್ಟೇ. ಇಬ್ರಿಗೂ ಅವ್ನ ಗಾಡಿಗೆ ಹಾಕಿ, ನನ್ನ ಗಾಡಿಗೆ ಬೇಡ. ಇಗ್ಗಿ ಪಿಕ್ಕಿ ಪಾಕಿ ಮಾಡಿ. ನನ್ನ ಗಾಡಿ ಬೇಡ, ನೀನು ಅವ್ನ ಗಾಡಿ ಜಾಸ್ತಿ ನನ್ನ ಗಾಡಿ ಹಿಂದೆ ನಾನು ಕುತ್ಕೊಂತೀನಿ, ನನ್ನ ಗಾಡಿಲಿ ಹಿಂದೆ ನಾನು ಕುತ್ಕೊಂಡು. ಕಾರಲ್ಲಾದ್ರೂ ಬರಲ್ಲ, ಬೈಕಲ್ಲೂ ಓಡಿಸಲ್ವಾ ನೀನು? ನಾನು ನೋಡ್ಸಲ್ವ ಕಾರ್ನ? ಎಲ್ಲಿ ಓಡಿಸ್ತೀಯ? ಅಲ್ಲ ನನ್ನ ಕೈ ಕೊಟ್ಟಿರ್ತೀಯ. ನಮ್ಮ ಚಾನಲ್ ಹಳೆ ವಿಡಿಯೋಸ್ ಎಲ್ಲ ನಾನು ಬಂದ್ಮೇಲೆ ಹೇಳು. ನೀವು ಬಂದ್ಮೇಲೆ ನೀವು ಇದ್ದೀರಲ್ಲ. ನಾನು ಹೇಳು. ಏನೋ ನಿಮ್ಗೆ ಇಷ್ಟ ಗಾಡಿ ಓಡಿಸೋಕೆ ಅಂತ ಅನ್ಬೋದು ನಾವು. ಅದೇ ಕರೆಕ್ಟೇ, ಆದರೂ ಏನು ಅಷ್ಟೊಂದು ಅವಳಪ್ಪ ಅವಾಗ ನನಗೆ ಗತಿ ಇರಲಿಲ್ಲ, ಇವನ್ನ ನಂಬ್ಕೊಂಡ್ರೆ ಆಯ್ತಾ ಇರಲಿಲ್ಲ. ಫುಲ್ ಉತ್ತರ ಕರ್ನಾಟಕ ಟ್ರಿಪ್ ಹೊಡೆದಿದ್ದು. ಯಾರು ಗಾಡಿ ಓಡಿಸ್ತಿದ್ರೆ ನಾವು ಬರ್ತಾನೆ ಉತ್ತರ ಕರ್ನಾಟಕ ಹೌದೌದು. ಸ್ಟಾರ್ಟಿಂಗಿನಿಂದ ಹೋಗ್ತಾ ಇಲ್ಲಿಂದ ಬಳ್ಳಾರಿ ನೋಡ್ಕೊಂಡೋದೆ ಅಷ್ಟೇ, ಬಳ್ಳಾರಿವರೆಗೂ ಅಷ್ಟೇ. ಆಮೇಲೆ ನೈಟು ರಾಯಚೂರು ನೀವು ಹೊಡೆದ್ರಿ, ಅಲ್ಲಿಂದ ಹೊಡೆದ್ರೆ ರಾಯಚೂರಿಂದ ಕಲಬುರ್ಗಿ ನೋಡ್ಕೊಂಬಂದೆ. ಕಲಬುರ್ಗಿಯಿಂದ ರಿಟರ್ನ್ ಮನೆವರೆಗೂ ನಾನೇ ಹೊಡೆದಿಲ್ಲ. ಇಲ್ಲ ಕಲಬುರ್ಗಿಯಿಂದ ಹೊಸಪೇಟೆದಾಗ ನಾನೇ ಹೊಡ್ಸ್ಕೊಂಡ್ಬಂದಿದ್ದೆ. ಏನಾಗಲಿ, ನೀವು ಬರೀ ಕಲ್ಯಾಣ ಕರ್ನಾಟಕ ಬಗ್ಗೆ ಮಾತಾಡ್ತಾ ಇದ್ದೀರಾ. ಅದಕ್ಕೆ ಮುಂಚೆ ಅರ್ಧ ಕರ್ನಾಟಕ ಸುತ್ತಿರೋದು ನಾನೇ ಓಡಿಸಿರೋದು. ಮಿಕ್ಕಿದ್ದು ಅದು ಇವನ್ ಕಾರ್ನ ನಾನೇ ಓಡಿಸಿರೋದು. ಇವನ್ ಕಾರ್ನ ಇವರು ಎಷ್ಟು ಕ್ಲಚ್ ಹಾರ್ಡ್ ಗೊತ್ತಾಗ ಈಗ ರೆಡಿ ರೆಡಿ ಯಾವಾಗ ಸ್ಟಾರ್ಟ್ ಇತ್ತು ಅಂದ್ರೆ ಕಾಲು ಹಂಗೆ ನೋವು ಬಂದ್ಬಿಡೋದು. ಈ ಅದು ವೀಲ್ ಬ್ಯಾಲೆನ್ಸಿಂಗು ವೀಲ್ ಚೇಂಜ್ ಮಾಡಿದ್ಮೇಲೆ ಟೈರೆಲ್ಲ ಅವಾಗ ಸರಿ ಹೋಯ್ತದು. ಹಾಂ, ಅಷ್ಟೇ ಕತೆ. ಈಗ ಊಟ ಆರ್ಡರ್ ಮಾಡಿದ್ವಿ, ತಿನ್ಬಿಟ್ಟು ಮನೆ ಕಡೆ ಹೋಗೋದು. ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡ್ಬಿಟ್ಟು ಶೇರ್ ಮಾಡಿಬಿಡಿ. ಆಮೇಲೆ ಡಿಸ್ಕೌಂಟ್ ಬೇಕು ಅಂದರೆ ಇಲ್ಲ, ಪೇಷನ್ಸ್ ಇಲ್ಲ, ಹೊಟ್ಟೆ ಹಸಿತಾ ಇದೆ. ಸೊ ಡಿಸ್ಕೌಂಟ್ ಬೇಕು ಅಂದರೆ ಬಂದುಬಿಡಿ ಇಲ್ಲಿಗೆ. ನೆಕ್ಸ್ಟ್ ರೋಡ್ ರೈಡರ್ಸ್ಗೆ ಬಂದು ಒಳ್ಳೊಳ್ಳೆ ಆಕ್ಸಸರೀಸ್ನ ಹಾಕ್ಸ್ಕೊಬೋದು. ನಮಸ್ಕಾರ.